ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಾಬೂಲ್ ಕಡಲೆಯಲ್ಲಿ ಚಾಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ 8 ಗಂಟೆ ನೀರಲ್ಲಿ ನೆನೆಸಿದ ಕಾಬೂಲ್ ಕಡಲೆನ ಬೇಯಿಸಿ ಈ ಥರ ನೀರಿಂದ ಸಪ್ರೇಟಾಗಿ ಎತ್ತಿಡಬೇಕು. ಒಂದು ಬೌಲಲ್ಲಿ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬಂದರೆ ಸಾಕು. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆ ಸೇರಿಸಿ ಅದಕ್ಕೆ ಜೀರಿಗೆ ಹಾಗೂ ತುರಿದ ಶುಂಠಿ ಸೇರಿಸಿ ನಂತರ ನಾವು ಆಗಲೇ ಮಿಕ್ಸ್ ಮಾಡಿದ ಮಸಾಲ ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. 1-2 ನಿಮಿಷದಲ್ಲಿ ನೋಡಿ ಈ ಥರ ಎಣ್ಣೆ ಮೇಲೆ ಬರುತ್ತೆ. ಈಗ ಇದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಬೂಲ್ ಕಡಲೆ ಸೇರಿಸಿ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ ಕಾಬೂಲ್ ಕಡಲೆಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ತಣಿಯಲು ಬಿಡಬೇಕು. ತಣಿದ ಕಡಲೆಗೆ ಈರುಳ್ಳಿ, ಟೊಮೆಟೊ, ಬೇಯಿಸಿದ ಆಲೂಗಡ್ಡೆ, ಹುಣಸೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಸೇರಿಸಿ ನಂತರ ಲೆಮನ್ ಜ್ಯೂಸ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಬೂಲ್ ಕಡಲೆ ಚಾಟ್ ಇವಾಗ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋಣ. ಫ್ರೆಂಡ್ಸ್, ಇದನ್ನು ಹೀಗೇನೂ ತಿನ್ಬೋದು. ನೋಡಿ, ಈ ಥರ ಚಿಪ್ಸ್ ಪುಡಿ ಮಾಡಿ ಹಾಕಿದರೆ ಅಲ್ಲಲ್ಲಿ ಚಿಪ್ಸ್ ಸಿಗುವಾಗ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ 1-2 ಚಿಪ್ಸ್ ಪುಡಿ ಮಾಡಿ ಹಾಕಿ ಕೊನೆಗೆ ಮೇಲಕ್ಕೆ ಕೊತ್ತಂಬರಿ ಸೊಪ್ಪು ಬೆರೆಸಿ ಸರ್ವ್ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಬೂಲ್ ಕಡಲೆ ಚಾಟ್ ಹೇಗೆ ಮಾಡೋದು ಅಂತ. ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೀವು ಒಮ್ಮೆ ಪ್ರಯತ್ನಿಸಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.